ಎಲ್ರಿಗೂ ಸ್ವಾಗತ. ಇವತ್ತು ಪ್ರೇಮ ವ್ಲಾಗ್ ಅಂತ ನಾನು ಒಂದು ಚಾನಲ್ ಓಪನ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಫಸ್ಟ್ ರೆಸಿಪಿ ನಾನು ಪೊಂಗಲ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿರಿ, ಮೊದಲಿಗೆ ಹೆಸರುಬೇಳೆ 1 ಕಪ್ಪು ಚಿಕ್ಕದ್ರಲ್ಲಿ, ಅಕ್ಕಿ ಮತ್ತು ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು, ಇದು ಕಾಳು ಮೆಣಸು, ಒಂದು 3 ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿದ್ದೀನಿ. ಎಲ್ಲ ಗೆಜ್ಜಬೇಕು, ಹಂಗೇನೆ ಪೇಸ್ಟ್ ಏನಲ್ಲ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟೋಣ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ, ಹೆಸರುಬೇಳೆ ಹುರ್ಕೊಳ್ಳೋಣ. ಅಕ್ಕಿನ ನೆನೆಸಿದ್ದೀನಿ ಒಂದು ಅರ್ಧ ಗಂಟೆ. ಕೆಂಪಾಗಿದೆ ಇದು ನೋಡಿ. ಅಕ್ಕಿ ಹಾಕೋಣ. ಬಿಸಿನೀರು ಹಾಕ್ತೀನಿ, ಮತ್ತೆ ಒಗ್ಗರಣೆ ಹಾಕೋಣ. ಇದು ಬೇಯಲಿ, ಒಂದು ಕೂಗಿದ್ರೆ ಸಾಕಿದು. 2 ಗ್ಲಾಸ್ ನೀರು ಹಾಕಿದ್ದೀನಿ. ಇದು ಒಂದೇ ಒಂದು ವಿಷಲ್ ಕೂಗಲಿ. ಆರಿದೆ ನೋಡಿ, ಬಿಸಿ ಕುಕ್ಕರ್ ಬಿಸಿ ಆರಿದೆ ನೋಡಿ. ಇದು ಎತ್ತೋಣ. ನಾನು ಇದಕ್ಕೆ ಉಪ್ಪು 2 ಮಾಡ್ತಾಯಿದ್ದೀನಿ. ಇದರಲ್ಲೇ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಮಾಡೋದಾದರೆ ನೀವು ಈ ಥರ ಬೇಯಿಸ್ಕೋಬೇಕು. ಏನು ಒಗ್ಗರಣೆ ಹಾಕ್ಬಾರ್ದು. ಫಸ್ಟೇ ಎಣ್ಣೆ ಹಾಕೋಣ. ಇದಕ್ಕೆ ತುಪ್ಪ ಲಾಸ್ಟಿಗೆ ಹಾಕೋಣ. ನೋಡಿ, ಸಿಹಿ ಪೊಂಗಲ್ ಮಾಡೋಕ್ಕೂ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ನಾನು ಸ್ವಲ್ಪ ಮಾಡ್ತಾ ಇರೋದು, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ರಿ. ನೋಡಿ, ನಾನು ಆವಾಗಲೇ ಸಾಸಿವೆ ಇಲ್ಲ, ಯಾಕೆಂದರೆ ನಾನು ಅದಕ್ಕೆ ಹಾಕೋದಲ್ಲ ಒಗ್ಗರಣೆಗೆ. ನೋಡಿ, ಜೀರಿಗೆ, ಉಪ್ಪು ಮತ್ತು ಅರಿಶಿನ ಪುಡಿ, ಸಾಸಿವೆ ಲಾಸ್ಟಿಗೆ ಹಾಕೋದಲ್ವ ಇದು. ಪೊಂಗಲ್ಲಿಗೆ 1 ಏಲಕ್ಕಿ ಕಾಯಿ, ಸ್ವಲ್ಪ ಕೊಬ್ಬರಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಇದು ಏನು ದ್ರಾಕ್ಷಿ, ಇಷ್ಟು ಬೆಲ್ಲ. ಇದು ಸ್ವೀಟ್ ಪೊಂಗಲ್ಲಿಗೆ ಇದ್ರ ತಗತೀನಿ ನಾನು. ನೋಡಿ, 2 ಇದರಲ್ಲೇ ತಗತೀನಿ ನಾನು. ಖಾರ ಪೊಂಗಲ್, ಸಿಹಿ ಪೊಂಗಲ್ಲಿಗೆ. ಸಾಸಿವೆ ಹಾಕೋಣ. ಮೆಣಸಿನ್ಕಾಯಿ ಹಾಕೋಣ. ಕಾಳು ಮೆಣಸು, ಜೀರಿಗೆ ಮತ್ತು ಕರಿಬೇವು, ಬೆಳ್ಳುಳ್ಳಿ ಶುಂಠಿ. ಒಂದು ಸ್ವಲ್ಪ ಘಮಕ್ಕೆ ಚೆನ್ನಾಗಿರುತ್ತೆ ಶುಂಠಿ ಹಾಕಿದ್ರೆ. ಈ ಕಡೆ ಸಿಹಿ ಪೊಂಗಲಿಗೆ ನೋಡಿ, ಕೊಬ್ಬರಿ ಚೂರು ಹಾಕೋಣ. ಅದು ಬಿಸಿ ಆಗಲಿ ನೋಡಿ. ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ತುಪ್ಪ ಹಾಕೋಣಂತೆ. ಇದೆಲ್ಲ ಇದಾಗಲಿ, ಫ್ರೈ ಆಗಲಿ. ಇದಕ್ಕೆ ನೀರು ಹಾಕ್ಬೇಕು. ನಾನು ಬಿಸಿ ನೀರು ಮಾಡಿಟ್ಟಿದ್ದೀನಿ. ನೀರು ಜಾಸ್ತಿ ಹಾಕಬೇಕು, ಯಾಕಂದರೆ ಗಟ್ಟಿ ಆಗೋಗುತ್ತೆ. ಇದು ಬೇಗ ಗಟ್ಟಿ ಆಗುತ್ತೆ. ಇದಕ್ಕೆ ದ್ರಾಕ್ಷಿ ಹಾಕೋಣ. ಅದು ಫ್ರೈ ಆಗಿ ನೋಡಿ. ಇದು ಕುದಿವಾಗ ಉಪ್ಪು ಹಾಕೋಣ. ನಾನು ಮೊದಲೇ ಉಪ್ಪು ಹಾಕಿಲ್ಲ ನಾನು ಬೇಯುವಾಗ, ಯಾಕೆಂದರೆ 2ಕ್ಕೂ ತಗೋಬೇಕಿತ್ತು. ಅದಕ್ಕೆ ಖಾರ ಪೊಂಗಲಿಗೆ ಹಾಕೋಣ. ಚೆನ್ನಾಗಿದೆ. ಇದಕ್ಕೆ ಬಿಸಿನೀರು ಹಾಕೋಣ. ನೋಡಿ, ಬೆಲ್ಲ ಹಾಕ್ತೀನಿ. ಬೆಲ್ಲ, ಏಲಕ್ಕಿ ಕಾಯಿ. ಇದಕ್ಕೆ ತುಪ್ಪ ಹಾಕೋಣ. ಚೆನ್ನಾಗಿ ಕುದೀತಾ ಇದೆ. ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಪೊಂಗಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದ್ದಿದೆ ಇದು. ಇದಾಗಿದೆ. ಮುಚ್ಚಳ ಇಟ್ಟೋಣ. ನೋಡಿ, ಇದು ಕುದೀತಾ ಇದೆ. ಇದಕ್ಕೂ ತುಪ್ಪ ಹಾಕೋಣ. ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದ್ದಿದೆ ಇದು. ನೋಡ್ರಿ, ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ 2 ರೆಡಿ ಇದೆ. 2 ಬಿಸಿ ಇರುವಾಗಲೇ ತಿನ್ನಬೇಕು. ಇದಕ್ಕೆ ಆಲೂಗಡ್ಡೆ ಚಿಪ್ಸು ಇಲ್ಲ ಏನಾದರೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರ ನೆಂಚ್ಕೊಳ್ಳೋಕ್ಕೆ, ಇಲ್ಲ ಕಾಯಿ ಚಟ್ನಿ. ನಾನೇನು ಮಾಡಿಲ್ಲ, ಹಂಗೆ ಚೆನ್ನಾಗಿರುತ್ತೆ. ತುಂಬ ಏನು ಪದಾರ್ಥ ಬೇಡ ನೋಡಿ, ಮನೇಲಿರೋದೇ ಸಾಕು. ಐಟಮ್ ಹಾಕಿ ಈ ಥರ ಮಾಡಿ. ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸಿಹಿ ಪೊಂಗಲ್ ಮಾಡೋಣ ಈಗ.
ಚೆನ್ನಾಗಾಗಿದೆ. ನಿಮಗೆ ಬೇಕಾದ್ರೆ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಬೇಕಾದ್ರೆ. ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.